ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಎಂದಿನಂತೆ ಜಾತಕ ಫಲ ಕಾರ್ಯಕ್ರಮದಲ್ಲಿ ಇವತ್ತಿನ ಪಂಚಾಂಗ ಏನು ಅನ್ನೋದನ್ನು ತಿಳಿಯೋಣ. ಇದರ ಜೊತೆಗೆ ವೀಕ್ಷಕರು ಕಳಿಸಿರುವಂತಹ ಸಂದೇಶ ಇದೆ. ಆ ಸಂದೇಶಕ್ಕೆ ಏನು ಪರಿಹಾರ, ಅದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ವೀಕ್ಷಕರೇ, ಇದರ ಜೊತೆಗೆ ತಾವೆಲ್ಲ ಕುತೂಹಲದಿಂದ ಕಾಯ್ತಾ ಇರುವಂತಹ ದ್ವಾದಶ ರಾಶಿಗಳ ಫಲಾಫಲ ಏನು ಅನ್ನೋದನ್ನು ಕೂಡ ನೋಡೋಣ. ಈ ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಯವರು. ಶಾಸ್ತ್ರಿಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಇವತ್ತಿನ ದಿನ ಹೇಗಿದೆ? ಪಂಚಾಂಗವನ್ನು ಮೊದಲಿಗೆ ತಿಳಿಸ್ಕೊಡೋದಾದರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಥಾ ಯಶ್ರಿತೌ ವಾಚನ್ನ ಸದ್ದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಒಂದ್ಸಲ ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನಾಮ ಸಂವತ್ಸರ, ದಕ್ಷಿಣಾಯಣ, ವರ್ಷ ಋತು, ಶ್ರಾವಣ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರ್ತಕ್ಕಂಥದ್ದು, ತ್ರಯೋದಶಿ ತಿಥಿ, ಶ್ರವಣ ನಕ್ಷತ್ರ. ಈ ದಿವಸ ಶ್ರಾವಣ ಮಾಸ, ಅದರ ಮೌಲ್ಯ ಅಡಗಿರ್ತಕ್ಕಂಥದ್ದು ಶ್ರವಣ ನಕ್ಷತ್ರದಲ್ಲೇ. ಸಾಮಾನ್ಯವಾಗಿ ಶ್ರವಣ ನಕ್ಷತ್ರದಲ್ಲಿ ಪೌರ್ಣಮಿ ಬರುತ್ತೆ. ಶ್ರಾವಣ ಮಾಸದಲ್ಲಿ ಒಂದೊಂದು ಬಾರಿ ವ್ಯತ್ಯಾಸ ಆಗುತ್ತೆ. ಈ ಬಾರಿ ಧನಿಷ್ಠ ಹಾಗೂ ಶತಭಿಷ ಆ ಎರಡು ನಕ್ಷತ್ರಗಳಲ್ಲೂ ನಾವು ಅದನ್ನು ಪೌರ್ಣಮಿಯನ್ನು ಕಾಣ್ತೀವಿ, ಆ ಪೂರ್ಣತೆಯನ್ನು ಕಾಣ್ತೀವಿ. ಇಲ್ಲಿ ಬಹಳ ಮುಖ್ಯವಾಗಿ ಶ್ರವಣ ಮಾಸ, ಶ್ರವಣ ನಕ್ಷತ್ರ. ಶ್ರವಣ ಅಂದರೆ ಕೇಳ್ಮೆಗೆ ಸಂಬಂಧಿಸಿರ್ತಕ್ಕಂಥದ್ದು. ಈ ದಿವಸ ಅಂತೂ ಋಗುಪಾಕರ್ಮ, ಋಗ್ವೇದವನ್ನು ಆ ಒಂದು ಸರಣಿಯಲ್ಲಿ ಬಂದಿರತಕ್ಕಂಥವರು, ಅವರು ಒಂದು ಅಧ್ಯಯನದ ಕಡೆಗೆ ಈ ಉಪಕರ್ಮದ ಏನನ್ನು ಹೇಳುತ್ತಪ್ಪ ಅಂತಂದರೆ ಶಿಸ್ತು, ಅಧ್ಯಯನ ಮತ್ತು ತಪಸ್ಸು, ಇವುಗಳನ್ನು ಸೂಚಿಸ್ತಕ್ಕಂಥದ್ದು. ಆ ದೃಷ್ಟಿಯಲ್ಲಿ ನಮಗೆ ಬೇರೆಯದರ ಸಂಘ, ಬೇರೆಯದರ ಕಡೆಗೆ ಇರತಕ್ಕಂತಹ ಯಾವ ಆಮಿಷಗಳು ಮತ್ತೊಂದು ಅವುಗಳನ್ನೆಲ್ಲ ಕತ್ತರಿಸಿಕೊಂಡು ಒಂದು ಭಗವಂತನ ಕಡೆಗೆ ತಿರುಗುವಂತಹ ಒಂದು ಶಿಸ್ತನ್ನು, ಮಾನಸಿಕ ಶಿಸ್ತನ್ನು ಏರ್ಪಾಡು ಮಾಡುತ್ತೆ. ಹೀಗಾಗಿ ಉಪಕರ್ಮಗಳನ್ನು ಯಾಕಾಗಿ ಮಾಡ್ತಾರೆ ಪ್ರತಿ ವರ್ಷದಲ್ಲೂ ಅಂತಂದರೆ, ಮತ್ತೆ ಮತ್ತೆ ನೆನಪು ಮತ್ತು ಈ ಜನಿವಾರದಲ್ಲಿ 3 ಎಳೆ ಇರುತ್ತೆ. ಅದು ದೇವಋಣ, ಋಷಿಋಣ, ಪಿತೃಋಣಗಳನ್ನು ಸೂಚಿಸ್ತಕ್ಕಂಥ ಒಂದು ಸಂಕೇತ ಆಗಿರುತ್ತೆ. ಈ 3 ಋಣಗಳನ್ನು ತೀರಿಸಲಿಕ್ಕೆ ನಾನು ಸದಾ ಸಿದ್ಧ ಇದ್ದೀನಿ. ಅದನ್ನು ಮತ್ತೆ 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 ನೆನಪು ಮಾಡಿಕೊಳ್ತೀನಿ. ನನ್ನ ದೃಷ್ಟಿ, ನನ್ನ ಗುರಿ ಇರತಕ್ಕಂಥದ್ದು ಅಧ್ಯಯನ, ತಪಸ್ಸು ಹಾಗೂ ಲೋಕೋಪಕಾರ. ಇವುಗಳ ಕಡೆಗೆ ಈ ಶಿಸ್ತನ್ನು ಸದಾ ಕಾಪಾಡಿಕೊಳ್ತೀನಿ ಅನ್ನೋ ದೃಷ್ಟಿಯಲ್ಲಿ ಜನಿವಾರವನ್ನು ಬದಲಾಯಿಸ್ತಕ್ಕಂಥ ಒಂದು ಪ್ರಕ್ರಿಯೆ ನಡೆಯುತ್ತೆ. ಅಂತರಾರ್ಥ ಹೇಳ್ತಾ ಇದ್ದೀನಿ. ಬಾಹ್ಯವಾಗಿ ಅದರ ಬದಲಾವಣೆ ಇತ್ಯಾದಿ ಎಲ್ಲ ಅದಕ್ಕೊಂದು ಕ್ರಮಗಳಿದ್ದಾವೆ, ಅದು ಆ ರೀತಿಯಲ್ಲಿ ಮಾಡ್ತೀರ. ಆದರೆ ಇದರ ಉದ್ದೇಶ ಏನಪ್ಪ ಅಂತಂದರೆ ಶಿಸ್ತು. ಆಧ್ಯಾತ್ಮಿಕವಾಗಿ ನನ್ನನ್ನು ನಾನು ಶಿಸ್ತಿಗೆ ಒಳಪಡಿಸ್ಕೊಂಡು ಆ ದಾರಿಯಲ್ಲಿ ಸಾಕ್ತಕ್ಕಂಥದ್ದಾಗಿದೆ. ಮುಖ್ಯವಾಗಿ ದೇವಋಣ, ಋಷಿಋಣ, ಪಿತೃಋಣ ಇವರನ್ನು ಸ್ಮರಣೆ ಮಾಡಿಕೊಂಡು, ಅವರಿಂದಾಗಿ ನನ್ನ ಈ ಜೀವ ಭೂಮಿಗೆ ಬಂದಿದೆ, ಹೀಗೆ ಇದನ್ನು ವ್ಯರ್ಥ ಮಾಡದೆ ಅದನ್ನು ಅರಿಯಲಿಕ್ಕಾಗಿ ದೈವಶಕ್ತಿ ಎಂಥದ್ದು, ಅದರ ಮಹಿಮೆ ಎಂಥದ್ದು, ಋಷಿಗಳು ಕೊಟ್ಟಂತಹ ಕಾಣಿಕೆ, ಕೊಡುಗೆ ಅವುಗಳು ಎಂಥದ್ದು, ಮತ್ತು ನಮ್ಮ ಪೂರ್ವಜರು ಯಾರು ನಮ್ಮನ್ನು ಈ ಭೂಮಿಗೆ ತರಲಿಕ್ಕೆ ಹಿಂದಿನವರು ಎಷ್ಟು ಸರಣಿಯ ಉಪಕಾರವಿದೆ, ಅವರನ್ನು ಸ್ಮರಿಸಿಕೊಳ್ಬೇಕು. ಇದೆಲ್ಲ ಏನನ್ನು ಹೇಳುತ್ತಪ್ಪ ಅಂದರೆ ಕೃತಜ್ಞತೆಯನ್ನು ಹೇಳುತ್ತೆ. ನಮ್ಮ ಎಲ್ಲ ಹಬ್ಬ ಹರಿದಿನಗಳ ಹಿಂದೆ ಭಗವಂತನ ಕಡೆಗೆ ಕೈ ಜೋಡಿಸಿ, ಇಷ್ಟೆಲ್ಲ ಸಂಪದ್ಭರಿತವಾದ ಸಂಪತ್ತನ್ನು ಕರುಣಿಸಿದ್ದೀಯಾ ನನ್ನನ್ನು ಅನುಭವಿಸಲಿಕ್ಕೆ, ಈ ಕೃತಜ್ಞತೆ ನನಗೆ ಸದಾ ಇದೆ, ಇದನ್ನು ಸೂಚಿಸುವಂಥ ಇವೆಲ್ಲ ಆಚರಣೆಗಳಾಗಿದ್ದಾವೆ. ಹೀಗಾಗಿ ಈ ದಿವಸ ಭಗವಂತನ ನಾಮಸ್ಮರಣೆ ಬುಧವಾರವಾಗಿದೆ. ಈ ದಿವಸ ಆ ವಿಷ್ಣುವಿನ ನಾಮಸ್ಮರಣೆಯನ್ನು ಕೇಳ್ತಕ್ಕಂಥದ್ದು, ವಿಷ್ಣು ಸಹಸ್ರನಾಮ ಕೇಳ್ತಕ್ಕಂಥದ್ದು, ಭಾಗವತ ಕೇಳ್ತಕ್ಕಂಥದ್ದು, ವಿಷ್ಣುವಿನ ಯಾವುದೇ ಕಥೆಗಳನ್ನು ವಿಷ್ಣು ಪುರಾಣದಿಂದ ಹಿಡಿದು ರಾಮಾಯಣದವರೆಗೆ ಎಲ್ಲ ಬಗೆಯಲ್ಲೂ ಆ ಕೃಷ್ಣ ಚರಿತ್ರೆವರೆಗೆ ಅವನ ಆರಾಧನೆಗಳನ್ನು, ಅವನ ಲೀಲೆಯನ್ನು, ಅವನ ಮಹಿಮೆಗಳನ್ನು ಶ್ರವಣ ಅಂದ್ರೇ ಕೇಳೋದು ಅಂತಾಗಲೇ ಹೇಳಿದ್ನಲ್ಲ. ಹೀಗಾಗಿ ಕೇಳುವುದರಿಂದ ನಮ್ಮ ಎಲ್ಲ ಪಾಪಗಳು, ಎಲ್ಲ ದೋಷಗಳು ನಿವಾರಣೆಯಾಗುತ್ತೆ. ನಿವಾರಣೆಯಾಗಿ ಭಗವಂತನ ನಾಮಸ್ಮರಣೆಯೋ ಅವನ ಸಂಕೀರ್ತನೆಯೋ ಮನಸ್ಸಿಗೆ ಸೇರಿದಾಗ ಹೃದಯ ಶುಚಿಯಾಗುತ್ತೆ. ತನ್ಮೂಲಕ ನಾವು ಶುಚಿಯಾಗ್ತೇವೆ, ನಮ್ಮ ಮಾತು ಶುಚಿಯಾಗುತ್ತೆ, ನಮ್ಮ ಕಾರ್ಯಗಳು ಶುಚಿಯಾಗುತ್ತೆ.
ಪರಿಸರವೂ ಶುಚಿಯಾಗುತ್ತೆ, ಎಲ್ಲವೂ ಶುಭ್ರತೆಯಿಂದ ಕೂಡುತ್ತೆ. ಇದು ಪರಮಾತ್ಮನ ಆರಾಧನೆಯ ಮೂಲ ಉದ್ದೇಶ, ಸಾರ. ಹೀಗಾಗಿ ಈ ದಿವಸ ನಾವು ಆ ವಿಷ್ಣು ಸ್ಮರಣೆ, ವಿಷ್ಣು ಸಂಕೀರ್ತನೆಗಳನ್ನು ಅನುಸಂಧಾನ ಮಾಡೋಣ, ತನ್ಮೂಲಕ ಶುಚಿರ್ಭೂತರಾಗೋಣ. ಸರಿ ಶಾಸ್ತ್ರಿಗಳು, ಈ ಸಾರವನ್ನು ತಿಳಿತಾ ಪ್ರತಿಯೊಬ್ಬರೂ ಕೂಡ ಆ ಭಗವಂತನೆಡೆಗೆ ನಿಜವಾದ ಭಕ್ತಿಯನ್ನು ತೋರಲಿ, ಇದರ ಜೊತೆಗೆ ಅವರ ಬದುಕು ಕೂಡ ಸಾರ್ಥಕವಾಗಲಿ ಅಂತ ಈಗ ವೀಕ್ಷಕರು ಕಳಿಸಿರುವಂತಹ ಸಂದೇಶ ಇದೆ. ಆ ಸಂದೇಶದ ಕಡೆಗೆ ಗಮನವನ್ನು ಹರಿಸ್ತಾ ಹೋಗೋದಾದರೆ, ಮೊದಲ ಸಂದೇಶ ಬಂದಿರೋದು ಬೆಂಗಳೂರಿನಿಂದ ವಿವಂತ್ ಕೃಷ್ಣ ಇವರು ಕಳಿಸಿದ್ದಾರೆ. ಅವರ ಜನ್ಮ ದಿನಾಂಕ 27/8/2014, ಸಮಯ ಬೆಳಿಗ್ಗೆ 6:30. ಇವ್ರು ಕೇಳ್ತಾ ಇರೋ ಪ್ರಶ್ನೆ, ಶಿಕ್ಷಣದ ಬಗ್ಗೆ ತಿಳಿಸಿ. ಗಮನ ಕಡಿಮೆ ಇದೆ, ಹಿರಿಯರ ಬಗ್ಗೆ ಗೌರವ ಇಲ್ಲ, ಕೋಪ ಜಾಸ್ತಿ, ಇದಕ್ಕೇನಾದರೂ ಪರಿಹಾರ ಇದೆಯಾ ತಿಳಿಸಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ವಿವಂತ್ ಅವರ ಪ್ರಶ್ನೆ ಪಾಪ ಶಿಸ್ತಿನ ಬಗ್ಗೆ ಕೇಳಿದ್ದಾರೆ ಅವರು. ಅಧ್ಯಯನ ಮತ್ತು ಶಿಸ್ತು ನೋಡೋಣ. ಈಗಷ್ಟೇ ಹೇಳ್ತಾ ಇದ್ದಾರೆ, ಶಿಸ್ತಿಗಾಗಿ ಕೆಲವು ಆಚರಣೆಗಳಿದ್ದಾವೆ ನಮ್ಮಲ್ಲಿ ಅಂತ. ಹೀಗಾಗಿ ಮಕ್ಕಳಿಗೆ ತಂದೆ ತಾಯಂದರು ಪುಟ್ಟದ್ರಲ್ಲೇ ಅದು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಬಾಲ ಪಾಠ ಇದೆಯಲ್ಲ, ಅಲ್ಲೇ ಬಾಲ್ಯದಲ್ಲೇ ಕೆಲವು ಚೆನ್ನಾಗಿ ಏನು ಲಾಲಯೇತ್ ಪಂಚವರ್ಷಾಣಿ ದಶವರ್ಷಾಣಿ ತಾಡಯೇತ್ ಅಂತ ಇರೋದು. ಪ್ರಾಪ್ತೇತು ಷೋಡಶೇ ವರ್ಷೆ ಪುತ್ರಂ ಮಿತ್ರವದಾಚರೇತ್ ಅಂತ ಒಂದು ಸುಭಾಷಿತ. 5 ವರ್ಷ ತನಕ ಮುದ್ದು ಮಾಡಬೇಕಷ್ಟೇ, ಆಮೇಲೆ ಚಡಿ ಹಿಟ್ಟು ಕೊಡ್ತಾ ಇರಬೇಕು. ತಂದೆ ತಾಯಿ ಕಣ್ಣು ಬಿಟ್ಟರೆ ಹೆದರ್ಕೊಂಡು ಆ ಕೆಲಸ ಹೇಳಿದ ಕೆಲಸವನ್ನು ಓದೋದೋ ಮತ್ತೊಂದೋ ಆ ಶಿಸ್ತನ್ನು ಮಾಡಬೇಕಾಗತ್ತೆ. ಈಗಿನ ಏನಾಗಿದೆ, ಆ ಮಕ್ಕಳಿಗೆ ಮುದ್ದು ಮಾಡಿ ಅವರು ಬೇಕಾಗಿದ್ದನ್ನು ಕೇಳಿ ಅವರು 50-60 ವರ್ಷದಲ್ಲಿ ಕಾಣದೇ ಇರತಕ್ಕಂಥ ದೊಡ್ಡವರು ಅದನ್ನೆಲ್ಲ ಈಗ ಪುಟ್ಟ ಮಕ್ಕಳು 10 ವರ್ಷದಲ್ಲಿ ಕಾಣ್ತಾರೆ. ಈ ಸೌಕರ್ಯಗಳು ಸಿಕ್ಕಾಗ ಮಕ್ಕಳು ಹಾದಿ ತಪ್ಪದೆ ಇನ್ನೇನೂ ಆಗೋದಿಲ್ಲ. ಹೀಗಾಗಿ ಅವರಿಗೆ ಶಿಸ್ತು ಮೂಡಿಸೋದು ಹೇಗೆ, ಯಾವಾಗ ಅಂತಂದರೆ ಬಾಲ್ಯದಲ್ಲಿ. ಶೈಶವೇ ಅಭ್ಯಸ್ತವಿದ್ಯಾನಾಂ ಅಂತ ಮಾತು, ಕಾಳಿದಾಸನ ಮಹಾವಾಕ್ಯ. ಪುಟ್ಟ ಮಕ್ಕಳಿಗೆ ಶಿಕ್ಷಣದ ಬಗ್ಗೆ ಹಸಿವನ್ನು ಮೂಡಿಸಬೇಕು, ಅದಕ್ಕೆ ಬೇಕಾಗಿರ್ತಕ್ಕಂಥ ವಾತಾವರಣವನ್ನು ಸೃಷ್ಟಿ ಮಾಡಬೇಕು. ಆ ರೀತಿಯಲ್ಲಿ ನಮ್ಮದು ಅದು ಕರ್ತವ್ಯ, ತಂದೆ ತಾಯಿಗಳದ್ದು ಕೂಡ ಮುಖ್ಯ ಪ್ರಧಾನವಾದ ಕರ್ತವ್ಯ ಆಗಿರುತ್ತೆ. ಒಂದು ಪರಿಸರವನ್ನು ಮತ್ತು ಅವರಿಗೆ ನಾವು ಏನು ಮಾತಾಡ್ತೀವಿ, ಮನೆಯಲ್ಲಿ ಏನು ಮಾತಾಡಿದರೂ ಅವರು ಬಹಳ ಬೇಗ ಅಬ್ಸರ್ವ್ ಮಾಡ್ತಾರೆ, ಬಹಳ ಬೇಗ ಅದನ್ನು ಹೀರ್ತಾರೆ. ಒಂದು ಸ್ಪಾಂಜ್ ಥರ ಇರ್ತಾರೆ ಅವರು. ಚಿಕ್ಕ ಪುಟ್ಟ ಮಕ್ಕಳು ಇನ್ನೂ 4 ವರ್ಷವೂ ಆಗಿರೋದಿಲ್ಲ, ತಂದೆ ತಾಯಿಗಳು ಏನೇನು ಮಾತಾಡ್ತಾರೋ ಅದೆಲ್ಲವನ್ನು ಮಾತಾಡ್ತವೆ. ಅವ್ರು ಏನು ಮಾಡ್ತಾರೋ ಅದನ್ನೇ ಮಾಡ್ತಾರೆ. ಹೀಗಾಗಿ ತುಂಬ ಎಚ್ಚರಿಕೆಯಿಂದ ಇರಬೇಕು ಮಕ್ಕಳ ಜೊತೆಗಿರುವಾಗ. ಇದೇನಾಗಿದೆ ಅಂದರೆ ನೋಡಿ, ಇದು ಸಿಂಹಲಗ್ನ, ಲಗ್ನದಿಂದ ದ್ವಿತೀಯದಲ್ಲಿ ರಾಹು ಇದ್ದರೆ ಸ್ವಲ್ಪ ಒರಟುತನ ಬರುತ್ತೆ. ಇದಕ್ಕೆ ಏನು ಪರಿಹಾರ ಅಂತಂದರೆ, ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ನೀವು ಜೇನಿನ ಅಭಿಷೇಕ ಮಾಡಿಸಿ ಆ ಜೇನನ್ನು ತಿನ್ನಿಸಿ 1 ವರ್ಷ ಕಾಲ ನಿರಂತರವಾಗಿ ಬ್ರೇಕ್ ಮಾಡಬೇಡಿ ಮಧ್ಯದಲ್ಲಿ. ಪ್ರತಿ ಮಂಗಳವಾರ ಅದು ಇದು ತಪಸ್ಸು ನೋಡಿ. ಭಗವಂತನಿಗೆ ನೀವು ಮಾಡಿದ ಸೇವೆ, ಅದು ಪ್ರಸಾದ, ಅದು ಅನುಗ್ರಹವಾಗುತ್ತೆ. ಅದನ್ನು ನಿರಂತರವಾಗಿ 1-2 ದಿನ ಮಾಡಿದೆ ಮತ್ತೆ ಸುಮ್ಮನಾದೆ, ಹಾಗೆ ಮಾಡಬೇಡಿ ದಯವಿಟ್ಟು. 1 ವರ್ಷ ಸತತವಾಗಿ ಮಾಡಿ, ಖಂಡಿತ ಅದರಲ್ಲಿ ಪರಿವರ್ತನೆ ಕಾಣ್ತೀರ. ಆ ನಿಮ್ಮ ತಪಸ್ಸು ಭಗವಂತನಿಗೆ ಮುಟ್ಟಿ ಅವನ ಅನುಗ್ರಹ ಬುದ್ಧಿಯನ್ನು ಸರಿಪಡಿಸುವ ಶಕ್ತಿ ಆ ಮಂತ್ರಗಳಿಗೆ, ಆ ಪ್ರಸಾದಕ್ಕೆಲ್ಲ ಖಂಡಿತ ಇದೆ. ಹೀಗಾಗಿ ಶಿಸ್ತಿನಿಂದ ದಯವಿಟ್ಟು ಅದನ್ನು ಮಾಡಿಸಿ. ನಿಮ್ಮ ಏನು ಆತಂಕ ಇದೆ, ಮಾತು ಕೇಳಲ್ಲ, ಇದೆಲ್ಲ ಕ್ರಮೇಣ ಕಡಿಮೆ ಆಗುತ್ತೆ, ಆತಂಕ ಬೇಡ. ಚಂದ್ರದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಮಗುವಿಗೆ ಗುರುವಿನ ಭಕ್ತಿ ನಡೀತಾ ಇದೆ. ಮುಂದೆ ಶನೈಶ್ಚರ ಪ್ರಾರಂಭವಾಗುತ್ತೆ. ಶನೈಶ್ಚರ ತುಂಬ ಚೆನ್ನಾಗಿದ್ದಾನೆ, ಗುರುವೇದಲ್ಲಿರೋ ಕಾರಣದಿಂದಾಗಿ ಸ್ವಲ್ಪ ತೊಡಕು ಉಂಟಾಗ್ತಾ ಇದೆ. ಹೀಗಾಗಿ ಸುಬ್ರಹ್ಮಣ್ಯನ ಆರಾಧನೆ ಜೊತೆಗೆ ಪ್ರತಿ ಗುರುವಾರ ಗುರು ಸನ್ನಿಧಾನಕ್ಕೆ ಸ್ವಲ್ಪ ಬೆಲ್ಲ ಸಮರ್ಪಣೆ ಮಾಡಿ. ಮಗು ಕೈಯಲ್ಲೇ ಮಾಡಿಸಿದ್ರೆ ಒಳ್ಳೆಯದು. ಇಲ್ಲಾಂದರೆ ಅವರ ಹೆಸರಿನಲ್ಲಿ ಒಂದು ಅರ್ಚನೆ ಮಾಡಿಸಿ ನೀವೇ ಸ್ವಲ್ಪ ಪ್ರಸಾದ ತಿನ್ನಿಸಿ. ಇವೆರಡೂ ನೋಡಿಪ್ಪ 1 ವರ್ಷ ಕಾಲ ಮಾಡಿ, ಸ್ವಲ್ಪ ಬದಲಾವಣೆ ಕಾಣ್ತೀರ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಮುಂದಿನ ಸಂದೇಶವನ್ನು ನೋಡ್ತಾ ಹೋಗೋದಾದರೆ, ಚಿತ್ರದುರ್ಗದಿಂದ ಲಕ್ಷ್ಮಣ ನಾಯಕ ಅವರು ಕಳುಹಿಸಿದ್ದಾರೆ. ಅವರ ಜನ್ಮ ದಿನಾಂಕ 23/7/1960, ಸಮಯ ರಾತ್ರಿ 11:30. ಯಾವುದೇ ಕೆಲಸಗಳು ಕೈಗೂಡ್ತಾ ಇಲ್ಲ, ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲ್ ಸಿಗ್ತಾ ಇಲ್ಲ, ಯಾವುದಾದ್ರೂ ದೋಷ ಇದೆಯಾ, ಇದ್ದರೆ ದಯವಿಟ್ಟು ಪರಿಹಾರವನ್ನು ತಿಳಿಸಿ ಅಂತ ಲಕ್ಷ್ಮಣ್ ಅವರು ಪ್ರಶ್ನೆ ಕೇಳಿದ್ದಾರೆ. ಲಕ್ಷ್ಮಣ್ ಅವರ ಪ್ರಶ್ನೆ, ಅದು ಯಾವುದು ಕೆಲಸ ಕೈಗೂಡ್ತಾ ಇಲ್ಲ, ಪಿತ್ರಾರ್ಜಿತ ಆಸ್ತಿ. ಓಕೆ, ನೋಡಿ ತಮ್ಮದು ಮೀನ ಲಗ್ನವಾಗಿದೆ.
ಲಗ್ನದಿಂದ ಕರ್ಮಾಧಿಪತಿ ಗುರು ಕರ್ಮಸ್ಥಾನದಲ್ಲಿದ್ದಾನೆ. ಕರ್ಮೇಶೇ ರಾಜ್ಯ ಭಾವಸ್ಥೆ ಸರ್ವಕರ್ಮ ಪಟು ಸುಖಿ ಅಂತ ಇದೆ. ಹೀಗೆ ಎಲ್ಲ ಕೆಲಸಗಳಲ್ಲಿ ಒಂದು ಕೌಶಲ್ಯ, ಇದೆಲ್ಲ ಜಾಣ್ಮೆ ಇದು ಉಂಟಾಗುತ್ತೆ ಅನ್ನೋದನ್ನು ಸೂಚಿಸ್ತಾ ಇದೆ. ನಿಮ್ಮ ಜಾತಕದಲ್ಲಿ ಕರ್ಮಸ್ಥಾನ ತುಂಬ ಚೆನ್ನಾಗಿದೆ. ಆ ಅಧಿಪತಿ ಚೆನ್ನಾಗಿದ್ದಾಗ ನೀವು ಪ್ರಯತ್ನ, ನಾವು ನೋಡಿ ಚೆನ್ನಾಗಿರುತ್ತೆ, ನಾವು ಸ್ವಲ್ಪ ಪ್ರಯತ್ನ ಮಾಡಬೇಕು, ಮನುಷ್ಯ ಪ್ರಯತ್ನ ಬೇಕಾಗುತ್ತೆ. ಹೀಗಾಗಿ ಅದು ಇದನ್ನು ನಿಮ್ಮ ಜಾತಕ ಸೂಚಿಸ್ತಾ ಇದೆ. ಚಂದ್ರದಶೆಯಲ್ಲಿ ಈಗ ತಮಗೆ ರಾಹುವಿನ ಭುಕ್ತಿ ನಡೀತಾ ಇದೆ. ಅಕ್ಟೋಬರ್ ನಂತರ, ಇದೇ ಇವಾಗ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ನಂತರದಲ್ಲಿ ನಿಮಗೆ ಗುರುವಿನ ಭುಕ್ತಿ ಕಾಲ ಬರುತ್ತೆ. ಅಲ್ಲಿಂದ ನಿಮ್ಮ ಬದುಕು ತುಂಬ ಚೆನ್ನಾಗಾಗುತ್ತೆ, ಆತಂಕ ಬೇಡ. ನೀವು ಹತ್ತಿರದಲ್ಲಿ ಯಾವುದಾದ್ರು ಶನೈಶ್ಚರ ಸನ್ನಿಧಾನ ಇದ್ದರೆ ಪ್ರತಿ ಶನಿವಾರ ಶನೈಶ್ಚರನಿಗೆ ರುದ್ರಾಭಿಷೇಕ ಮಾಡಿಸಿ, ಪ್ರತಿ ಶನಿವಾರ ಮಾಡಿಸಿ, ಅಕ್ಟೋಬರ್ವರೆಗೆ ಮಾಡಿಸಿ, ಅಕ್ಟೋಬರ್ ಎಂಡ್ವರೆಗೆ ಮಾಡಿಸಿ. ಅಲ್ಲಿಂದ ನಿಮ್ಮ ಬದುಕು ತುಂಬ ಚೆನ್ನಾಗಾಗುತ್ತೆ, ಅನುಕೂಲ ಆಗುತ್ತೆ, ಗಾಬರಿ ಬೇಡ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿ, ಮುಂದಿನ ಸಂದೇಶ ಬೆಂಗಳೂರಿನಿಂದ ಸುರೇಶ್ ಅವರು ಕಳುಹಿಸಿದ್ದಾರೆ. ಅವರ ಜನ್ಮ ದಿನಾಂಕ 27/6/1951, ಸಮಯ ಬೆಳಿಗ್ಗೆ 4:30. ಆರೋಗ್ಯದ ಬಗ್ಗೆ ತಿಳಿಸಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸುರೇಶ್ ಅವರ ಪ್ರಶ್ನೆ ಆರೋಗ್ಯಕ್ಕೆ ಸಂಬಂಧಿಸಿದೆ. ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ವೃಷಭ ಲಗ್ನ. ಲಗ್ನದ ಅಧಿಪತಿ ಶುಕ್ರ ನಿಮಗೆ ತೃತೀಯದಲ್ಲಿ ಚಂದ್ರ ಕ್ಷೇತ್ರದಲ್ಲಿದ್ದಾನೆ. ಪ್ರಸ್ತುತ ನಿಮಗೆ ಈಗ ನಡೀತಾ ಇರತಕ್ಕಂಥದ್ದು ರಾಹು ದಶೆಯಲ್ಲಿ ಶುಕ್ರನ ಕಾಲ ನಡೀತಾ ಇದೆ. ಈಗ ನಿಮಗೆ ಅನುಕೂಲಕರವಾಗಿದೆ. ವಸ್ತುತಃ ಈಗ ಪ್ರೆಸೆಂಟ್ ಶುಕ್ರ ಸ್ವಲ್ಪ ವೀಕ್ ಆಗಿದ್ದಾನೆ. ಇಷ್ಟು ದಿವಸ ಸ್ವಲ್ಪ ಡಲ್ಲಿದ್ದ. ಈ ಒಂದು 2-3 ತಿಂಗಳಿಂದ ಅವನ ಸಂಚಾರ ಸ್ವಲ್ಪ ವೀಕ್ ಆಗಿದೆ. ಆದರೆ ಈಗ ಸರಿ ಹೋಗುತ್ತೆ. ಇನ್ನೇನು ಈ ನಾಳೆದ್ರಿಂದ ಬಹಳ ವಿಶೇಷವಾದ ಬಲ ಬಂದುಬಿಡುತ್ತೆ. ಹೀಗಾಗಿ ನಿಮಗೆ ಆತಂಕ ಇಟ್ಕೋಬೇಡಿ, ಸರಿ ಹೋಗುತ್ತೆ. ಒಂದು ಆರೋಗ್ಯದಲ್ಲಿ ಚೇತರಿಕೆಗಾಗಿ ನೀವು ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ, ಅದು ತೀರ್ಥ ತೆಗೆದುಕೊಳ್ಳಿ, ದುರ್ಗಾ ಕವಚ ಹೇಳ್ಕೊಳ್ಳಿ, ಬಂದರೆ ಹೇಳ್ಕೊಳ್ಳಿ, ಇಲ್ಲ ಕೇಳಿಸ್ಕೊಳ್ಳಿ, ಅದು ತುಂಬ ಸಹಾಯವಾಗುತ್ತೆ, ಸರಿ ಹೋಗುತ್ತೆ. ಇನ್ನೊಂದು ತಿಂಗಳಲ್ಲಿ ನೀವು ತುಂಬ ಚೇತರಿಸ್ಕೊಳ್ತೀರ, ಯೋಚನೆ ಮಾಡಬೇಡಿ. ಹಾಗೂ ನಿಮಗೆ ಇನ್ನೊಂದು ತಿಂಗಳು ಇದು ಆದರೂ ಸರಿ ಹೋಗಿಲ್ಲ ಅಂದ ಪಕ್ಷದಲ್ಲಿ ಒಂದು ಶುಕ್ರ ಗ್ರಹ ಶಾಂತಿ ಮಾಡಿಸಿ, ಅದು ನಿಮಗೆ ಬಲ ಕೊಡುತ್ತೆ. ಅಥವಾ ಒಂದು ದುರ್ಗಾ ದೀಪ ನಮಸ್ಕಾರ ಮಾಡಿಸಿ, ಇವೆರಡರಲ್ಲಿ ಯಾವುದಾದ್ರೂ ಮಾಡಿಸಿ, ಅದು ನಿಮಗೆ ವಿಶೇಷವಾದ ಒಂದು ಬಲ ಕೊಡುತ್ತೆ, ಆರೋಗ್ಯದಲ್ಲಿ ಚೇತರಿಕೆ ತಂದು ಕೊಡುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿ, ಇನ್ನು ಮುಂದಿನ ಸಂದೇಶ ಹೊನ್ನಾವರದಿಂದ ಧನಂಜಯ್ ಅವರು ಕಳುಹಿಸಿದ್ದಾರೆ. ಅವರ ಜನ್ಮ ದಿನಾಂಕ 13/7/1990, ಸಮಯ ಮಧ್ಯಾಹ್ನ 12:32. ವಿವಾಹ ಮತ್ತು ಆರೋಗ್ಯದ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಧನಂಜಯ ಅವರ ಪ್ರಶ್ನೆ ಅದು ವಿವಾಹ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದೆ. ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕ ಪರಿಶೀಲಿಸಿದರೆ ಇದು ಕನ್ಯಾ ಲಗ್ನವಾಗಿದೆ. ಲಗ್ನದ ಅಧಿಪತಿ ಲಾಭದಲ್ಲಿದ್ದಾನೆ. ಸಪ್ತಮಾಧಿಪತಿ ಗುರು ಮೌಢ್ಯನಾಗಿದ್ದಾನೆ. ಪ್ರಸ್ತುತ ನಿಮಗೆ ಬುಧ ದಶೆಯಲ್ಲಿ ಈಗ ಗುರುಭುಕ್ತಿ ಶುರುವಾಗಿದೆ. ನೋಡಿ, ಒಂದು ಗುರುಗ್ರಹ ಶಾಂತಿ ಒಂದು ಮಾಡಿಸಿ. ಯಾಕೆಂದರೆ ವಿವಾಹದ ಅಧೀಶ್ವರ ನಿಮಗೆ ಗುರು. ಆ ಗುರು ಸ್ವಲ್ಪ ಬಲಹೀನನಾಗಿದ್ದಾನೆ, ಅಂದರೆ ಮೌಢ್ಯತೆ ಬಂದಿದೆ. ಹೀಗಾಗಿ ಸ್ವಲ್ಪ ಅದರ ಬಲವನ್ನು ಕಳ್ಕೊಳ್ಳುತ್ತೆ. ಹೀಗಾಗಿ ಗುರುಗ್ರಹ ಶಾಂತಿ ಒಂದು ಮಾಡಿಸಿದ್ರೆ ನಿಮಗೆ ಈಗ ಗುರುಭುಕ್ತಿ ನಡೀತಾ ಇದೆ. ಸಪ್ತಮಾಧಿಪತಿ ಕಾಲದಲ್ಲಿ ವಿವಾಹ ಭಾಗ್ಯ ಏರ್ಪಾಡಾಗುತ್ತೆ. ನಿಜ ವಿಳಂಬ ಆಗಿದೆ, ಎಲ್ಲ ಸರಿ. ಆದರೆ ಟೈಮ್ ಬಂದಾಗ ಅದು ಎಲ್ಲಿಂದಲೂ ಬರುತ್ತೆ ಆ ಫಲ. ಗುರುಗ್ರಹ ಶಾಂತಿ ಒಂದು ದಯವಿಟ್ಟು ಸಾಧ್ಯವಾದರೆ ಮಾಡಿಸಿ, ಅಲ್ಲಿಂದ ನಿಮಗೆ ಮುಂದಕ್ಕೆ ಅನುಕೂಲ ಆಗುತ್ತೆ. ಯೋಚನೆ ಮಾಡಬೇಡಿ. ಆರೋಗ್ಯದಲ್ಲಿ ಅಂತಹ ತೊಡಕೇನು ಸೂಚಿಸ್ತಾ ಇಲ್ಲ, ಯೋಚನೆ ಬೇಡ. ಒಳ್ಳೆಯದಾಗಿ. ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ತಾವೆಲ್ಲ ಕುತೂಹಲದಿಂದ ಕಾಯ್ತಾ ಇರುವ 12 ರಾಶಿಗಳ ಫಲಾಫಲ ಹೇಗಿದೆ ಅನ್ನೋದನ್ನು ತಿಳಿಯೋಣ. ಶಾಸ್ತ್ರಿಗಳೇ, ಮೊದಲ 6 ರಾಶಿಯ ಬಗ್ಗೆ ತಿಳಿಸ್ಕೊಡೋದಾದ್ರೆ. 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮಿಥುನ ರಾಶಿಯಲ್ಲಿ ಕುಜನನ್ನು ಕಾಣ್ತಾ ಇದ್ದೀವಿ. ಗುರು ಇರತಕ್ಕಂಥದ್ದು ಕರ್ಕಟಕ ರಾಶಿಯಲ್ಲಿ, ರವಿ, ಬುಧ ಹಾಗೂ ಕೇತುಗಳನ್ನು ಕಾಣ್ತಾ ಇದ್ದೀವಿ. ಅದು ಸಿಂಹ ರಾಶಿಯಲ್ಲಿ. ಶುಕ್ರ ಇರತಕ್ಕಂಥದ್ದು ಈ ಕನ್ಯಾ ರಾಶಿಯಲ್ಲಿ. ಈ ದಿವಸ ಮಾಂದಿವುದಿಯಾಗಿದೆ, ಅದು ವೃಶ್ಚಿಕ ರಾಶಿಯಲ್ಲಿ. ಚಂದ್ರ ಇರ್ತಕ್ಕಂಥದ್ದು ಮಕರದಲ್ಲಿ, ರಾಹು ಇರ್ತಕ್ಕಂಥದ್ದು ಕುಂಭದಲ್ಲಿ, ಶನೈಶ್ಚರ ಇರ್ತಕ್ಕಂಥದ್ದು ಮೀನದಲ್ಲಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿಯವರಿಗೆ ನೋಡಿ, ಈ ದಿವಸ ನಿಮಗೆ ಚಂದ್ರನ ಸಂಚಾರ ಚೆನ್ನಾಗಿರೋದ್ರಿಂದ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳು, ಸಹಕಾರ, ಸಹಾಯ ಇದು ಚೆನ್ನಾಗಿದೆ. ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಅಧಿಕಾರದ ಬಲ ಸಿಗ್ತಕ್ಕಂಥದ್ದು, ನಿಮ್ಮ ಮಾತಿಗೆ ಬೆಲೆ, ಬಂಧುಗಳಲ್ಲಿ ಪ್ರೀತಿ, ವಿಶ್ವಾಸ, ಸ್ನೇಹಿತರಲ್ಲಿ ಆತ್ಮೀಯತೆ ಇದೆಲ್ಲ ತುಂಬ ಚೆನ್ನಾಗಿದೆ. ಜಲಕ್ಷೇತ್ರಗಳಲ್ಲಿ ವ್ಯಾಪಾರಿಗಳಿಗೆ ತುಂಬ ಹೆಚ್ಚಿನ ಅನುಕೂಲ ಉಂಟಾಗ್ತಕ್ಕಂಥ ಸಾಧ್ಯತೆ ಇದೆಲ್ಲ ತುಂಬ ಚೆನ್ನಾಗಿದೆ. ಈ ದಿವಸ ಒಂದು ವಸ್ತು ಹಾನಿ, ವಸ್ತು ನಷ್ಟತೆ, ಒಂದು ಸಣ್ಣ ಅಪಮಾನ ಈ ಸಾಧ್ಯತೆಯೂ ಇದೆ.
ಸ್ವಲ್ಪ ಹುಷಾರಾಗಿರಿ. ಸುಬ್ರಹ್ಮಣ್ಯನ ಸನ್ನಿಧಾನದಲ್ಲಿ ಒಂದು ವಿಶೇಷ ಪ್ರಾರ್ಥನೆ ಮಾಡಿ. ವೃಷಭ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ನಿಮಗೆ ಸ್ವಲ್ಪ ತೊಡಕುಗಳು, ತೊಂದರೆಗಳನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಕಿರಿಕಿರಿಯ ವಾತಾವರಣ ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಆದರೆ ಸೀನಿಯರ್ಸಿಂದ ಸಪೋರ್ಟು, ಸ್ವಲ್ಪ ಮಟ್ಟಿಗಿನ ಒಂದು ಸಲಹೆಗಳು ಸಿಗ್ತಕ್ಕಂಥ ಸಾಧ್ಯತೆ ಇದೆ. ಇನ್ನು ಕ್ಷೇತ್ರ ದರ್ಶನ, ಯಾವುದೋ ಒಂದು ಉತ್ತಮ ಕ್ಷೇತ್ರಗಳ ದರ್ಶನ ಅಥವಾ ಇನ್ಯಾರೋ ಒಬ್ಬ ಉತ್ತಮರ ಸಂಪರ್ಕ ಏರ್ಪಾಡಾಗೋದು, ಆ ರೀತಿಯ ಒಂದು ಸಾಧ್ಯತೆ ಇದೆ. ಶುಭ ಮತ್ತು ಯಾವುದನ್ನು ಮನಸ್ಸಿಗೆ ನಿರಾಳತೆ ಅಂತೀವೋ ಅಂಥ ಕಡೆ ನೀವು ಹೋಗಿ ಬರತಕ್ಕಂಥ ಸಾಧ್ಯತೆ ಇದೆ. ಧ್ಯಾನ, ತಪಸ್ಸು, ಪೂಜೆ ಇವುಗಳಲ್ಲಿ ಆಸಕ್ತಿ ಬರುತ್ತೆ. ಇನ್ನು ಈ ದಿವಸ ಸಂಗಾತಿಯಲ್ಲಿ ಸ್ವಲ್ಪ ಮನಸ್ತಾಪ, ಭಿನ್ನಾಭಿಪ್ರಾಯ ಸೂಚಿಸ್ತಾ ಇದೆ. ಸ್ವಲ್ಪ ಸಮಾಧಾನವಾಗಿರಿ. ಈ ದಿವಸ ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡಿದ್ರೆ ಅದು ತುಂಬ ಒಳ್ಳೆಯದು. ಇನ್ನು ಮಿಥುನ ರಾಶಿ, ಮಿಥುನ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲ, ಧನ ಸಂಪಾದನೆ, ಅದಕ್ಕೆ ಒಂದು ಹಲವಾರು ದಾರಿಗಳು ಸಿಗ್ತಕ್ಕಂತಹ ಸಾಧ್ಯತೆ ಇದೆ. ಹೆಣ್ಣುಮಕ್ಕಳಿಗೆ ಸ್ವಲ್ಪ ನಷ್ಟವನ್ನು ಸೂಚಿಸ್ತಾ ಇದೆ, ಹುಷಾರು. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಬಹುದು. ಮುಖ್ಯವಾಗಿ ಸಾಲ, ಶತ್ರುಗಳ ಬಾಧೆ ನಿಮಗೆ ಸ್ವಲ್ಪ ಕಿರಿಕಿರಿ ಉಂಟು ಮಾಡಬಹುದು, ಹುಷಾರು. ಕೃಷಿಕರಿಗೆ ಸ್ವಲ್ಪ ಹಿನ್ನಡೆ, ನಷ್ಟ ಸೂಚಿಸ್ತಾ ಇದೆ, ಹೀಗಾಗಿ ಸ್ವಲ್ಪ ಹುಷಾರು. ಪ್ರಾರ್ಥನೆಗೆ ದಿವಸ ಅಮ್ಮನವರ ಸನ್ನಿಧಾನದಲ್ಲಿ ಒಂದು ಕ್ಷೀರಾಭಿಷೇಕ ಮಾಡಿಸೋದು ತುಂಬ ಒಳ್ಳೆಯದು. ಕರ್ಕಾಟಕ ರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ, ಸಹಾಯ ಸಹಕಾರಗಳು ಉಂಟಾಗುತ್ತೆ. ಮುಖ್ಯವಾಗಿ ಈ ದಿವಸ ನಿಮಗೆ ವ್ಯಾಪಾರಿಗಳಿಗೆ ಬಹಳ ತುಂಬ ಚೆನ್ನಾಗಿದೆ. ವಿಶೇಷ ಅನುಕೂಲಗಳು, ಹಣ್ಣು, ಹೂವು, ಹಾಲು, ಹೈನು ಈ ಕ್ಷೇತ್ರದವರಿಗೆ ತುಂಬ ಸಮೃದ್ಧವಾಗಿದೆ. ಹೆಚ್ಚಿನ ಅನುಕೂಲ ಸಾಧ್ಯತೆ ಸೂಚಿಸ್ತಾ ಇದೆ. ಮತ್ತು ಈ ದಿವಸ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತೀರಾ. ಮತ್ತು ಈ ದಿವಸ ಬಂಧುಗಳ, ಮಿತ್ರರ ಸಹಾಯ ಚೆನ್ನಾಗಿರುತ್ತದೆ. ಈ ದಿವಸ ಸ್ವಲ್ಪ ಬುದ್ಧಿ ಮಂದವಾಗುತ್ತೆ, ಆಲೋಚನಾ ಶಕ್ತಿ ಸ್ವಲ್ಪ ಕಳ್ಕೊಂಡು ದುಡುಕುವ ಸ್ವಭಾವ ಅಂತೀವಲ್ಲ ಅದೂ ಇದೆ. ಹೀಗಾಗಿ ಹುಷಾರು. ಈ ದಿವಸ ನೀವು ಕೂಡ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ. ಸಿಂಹರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲಗಳು, ಸಹಾಯ ಸಹಕಾರಗಳು ಉಂಟಾಗುತ್ತೆ, ಆತಂಕ ಬೇಡ. ಈ ದಿವಸ ನಿಮಗೆ ಕುಟುಂಬದಲ್ಲಿ ಸ್ವಲ್ಪ ಘರ್ಷಣೆ, ಸ್ವಲ್ಪ ಮನಸ್ತಾಪ ಸಾಧ್ಯತೆ ಸೂಚಿಸ್ತಾ ಇದೆ. ಪ್ರಯಾಣದಲ್ಲೂ ಸ್ವಲ್ಪ ತೊಡಕು, ತೊಂದರೆ ಸೂಚಿಸ್ತಾ ಇದೆ, ಹುಷಾರಾಗಿ ಓಡಾಡಿ. ಇನ್ನು ಕೃಷಿಕರಿಗೆ ಸ್ವಲ್ಪ ವಿಷಜಂತುಗಳ ಭಯ, ಎಲ್ಲೋ ಹೊರಗಡೆ ಇದ್ದಾಗ ಹುಷಾರು. ನಿಮ್ಮ ತೋಟದ ಕೆಲಸ ಮತ್ತೊಂದು ಇವುಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಈ ದಿವಸ ಸ್ತ್ರೀಯರಿಗೆ ಸ್ವಲ್ಪ ಸಾಲ ಸೂಚನೆ, ಅದರ ಭಯ ಸೂಚಿಸ್ತಾ ಇದೆ, ಎಚ್ಚರವಾಗಿರಿ. ಈ ದಿವಸ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲ, ಸಹಾಯ ಸಹಕಾರಗಳಿದ್ದಾವೆ. ಮುಖ್ಯವಾಗಿ ಶಿಕ್ಷಣ ಕ್ಷೇತ್ರದಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಚೆನ್ನಾಗಿದೆ. ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಸಮಾಧಾನದ ದಿವಸ ಈ ದಿವಸ. ಮತ್ತು ತಾಯಿ ಮಕ್ಕಳಲ್ಲಿ ಬಾಂಧವ್ಯ ತುಂಬ ಚೆನ್ನಾಗಿರುತ್ತೆ, ಪ್ರೀತಿ ವಿಶ್ವಾಸದಿಂದ ಇರ್ತೀರ. ಈ ದಿವಸ ನಿಮಗೆ ಸ್ವಲ್ಪ ಗಂಟಲು ಬಾಧೆ ಬರುವ ಲಕ್ಷಣ ಸೂಚಿಸ್ತಾ ಇದೆ, ಹೀಗಾಗಿ ಹುಷಾರು. ಸುಬ್ರಹ್ಮಣ್ಯ ಕವಚ ಹೇಳ್ಕೊಳ್ಳಿ. ಇನ್ನು ತುಲಾರಾಶಿ, ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ, ಪ್ರಶಂಸೆ, ಗೌರವ ಈ ರೀತಿಯ ಒಂದು ಸಾಧ್ಯತೆ ಇದೆ. ಮತ್ತು ಅಧಿಕಾರದ ಬಲ ಸಿಗುತ್ತೆ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಹಾಲು ಹೈನು ವ್ಯಾಪಾರದಲ್ಲಿರೋರಿಗೆ, ಹೂವಿನ ವ್ಯಾಪಾರಿಗಳಿಗೆ, ಹಣ್ಣಿನ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭ. ಪ್ರಯಾಣ ಸೌಖ್ಯತೆ ಸೂಚಿಸ್ತಾ ಇದೆ. ಬಂಧು ಮಿತ್ರರಲ್ಲಿ ಆತ್ಮೀಯತೆ ಸೂಚಿಸ್ತಾ ಇದೆ. ಇಷ್ಟೆಲ್ಲ ಚೆನ್ನಾಗಿದೆ. ಒಂದು ತೊಂದರೆ ಏನಪ್ಪ ಅಂದರೆ ಹಣ ಮತ್ತು ಮಾತು, ಅತಿಯಾದ ಮಾತು ನಿಮಗೆ ಮುಳುವಾಗುತ್ತೆ. ಹೀಗಾಗಿ ಮಾತಿನಲ್ಲಿ ಹಿಡ್ತಾ ಇರಲಿ. ಹಣಕಾಸಿನ ವ್ಯವಹಾರಗಳೇನಾದ್ರು ಇದ್ದರೆ ಬ್ಯಾಂಕು ಇತ್ಯಾದಿ ಕೆಲಸಗಳಲ್ಲಿ ಜಾಗ್ರತೆ ಇರಲಿ. ಪ್ರಾರ್ಥನೆಗೆ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ. ಸುಬ್ರಹ್ಮಣ್ಯನಿಗೆ ಅಭಿಷೇಕ ಮಾಡಿಸಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ನಿಮಗೆ ತುಂಬ ಚೆನ್ನಾಗಿದೆ. ಸರ್ಕಾರಿ ವಲಯದಲ್ಲಿರೋರಿಗೆ ಹೆಚ್ಚಿನ ಅನುಕೂಲ, ಸಹಾಯ ಸಹಕಾರಗಳು ತುಂಬ ಚೆನ್ನಾಗಿದೆ. ನಿಮಗೆ ಸಹೋದರು, ಸೇವಕರ ಸಹಾಯ ತುಂಬ ಚೆನ್ನಾಗಿ. ಯಾರಿಗಾರು ಕೆಲಸ ವಹಿಸಿದ್ರೆ ತಕ್ಷಣ ಪಾಪ ಅದನ್ನು ಈ ಕೆಲಸ ಮಾಡಿಕೊಡ್ತಕ್ಕಂಥದ್ದು, ಹೆಲ್ಪ್ ಮಾಡ್ತಕ್ಕಂಥದ್ದು, ಆ ರೀತಿಯ ಸಹಾಯಗಳು ಖಂಡಿತ ಚೆನ್ನಾಗಿದೆ. ಸಂಗಾತಿಯಲ್ಲೂ ಈ ದಿವಸ ಸಾಮರಸ್ಯ ಇತ್ಯಾದಿ ಕಾಣ್ತೀರ. ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ. ತಲೆನೋವು ಬರಬಹುದು, ಸ್ವಲ್ಪ ಟೆನ್ಷನ್ ಆಗುವ ಸಾಧ್ಯತೆ ಇದೆ. ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ. ಇನ್ನು ಧನುರಾಶಿ, ಧನುರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ಹೆಚ್ಚಿನ ಅನುಕೂಲ, ಸಹಾಯ ಸಹಕಾರ ಕಾಣ್ತೀರ. ತಂದೆ ಮಕ್ಕಳಲ್ಲಿ ಒಂದು ಸಾಮರಸ್ಯ ಇದೆ ಈ ದಿವಸ. ಕುಟುಂಬ ಸೌಕರ್ಯಗಳು, ಕುಟುಂಬ ಸಹಕಾರಗಳನ್ನು ಕಾಣ್ತೀರಾ. ಸ್ತ್ರೀಯರಿಗೆ ಕುಟುಂಬದಲ್ಲಿ ಮಾನ್ಯತೆ ಸಿಗುತ್ತೆ. ಮಾತಿನ ಕೌಶಲ್ಯ, ಮಾತಿನ ಜಾಣ್ಮೆ ಇದೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ. ನಿಮಗೆ ಈ ದಿವಸ ಸ್ವಲ್ಪ ಕಾಲಿಗೆ ಪೆಟ್ಟಾಗಬಹುದು, ಹುಷಾರಾಗಿ ಓಡಾಡಿ. ಮನೆ ದೇವರು ಪ್ರಾರ್ಥನೆ ಮಾಡಿ. ಇನ್ನು ಮಕರ ರಾಶಿ, ಮಕರ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಈ ದಿವಸ ತುಂಬ ಚೆನ್ನಾಗಿದೆ. ಅನುಕೂಲ ಫಲ ಕಾಣ್ತೀರ. ಈ ದಿವಸ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಅದರಲ್ಲೂ ಕ್ಷೀರ, ಹಾಲು, ಬೆಣ್ಣೆ, ತುಪ್ಪ, ಮೊಸರು ಈ ಕ್ಷೇತ್ರದಲ್ಲಿರೋರಿಗೆ
ಮತ್ತು ಬೇಕರಿ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಜಲಸಂಬಂಧಿ ಕ್ಷೇತ್ರ ಆ ಕೆಲಸಗಳಲ್ಲಿ ನಿರತರಾಗಿರೋರಿಗೆ ತುಂಬ ಹೆಚ್ಚಿನ ಲಾಭಗಳಿಗೆ ಅವಕಾಶಗಳಿದ್ದಾವೆ ಈ ದಿವಸ. ಬಂಧುಗಳಲ್ಲಿ ತುಂಬ ಪ್ರೀತಿ ವಿಶ್ವಾಸಗಳು ಚೆನ್ನಾಗಿರುತ್ತೆ ಈ ದಿವಸ. ವಿದೇಶ ಸಂಪರ್ಕ, ಅದರ ವಹಿವಾಟು, ಲಾಭ ಇದೂ ಚೆನ್ನಾಗಿದೆ ಈ ದಿವಸ. ಪ್ರಾರ್ಥನೆಗೆ ಇಷ್ಟ ದೇವತಾರಾಧನೆ ಮಾಡಿ. ಇನ್ನು ಕುಂಭರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಇದೆ ಈ ದಿವಸ. ಯಾವ ಕೆಲಸವೂ ಪೂರ್ಣವಾಗದೆ ನಿಮಗೆ ಎಲ್ಲ ಅರ್ಧಕ್ಕರ್ಧ ನಿಂತುಕೊಂಬಿಡೋ ಸಾಧ್ಯತೆ ಸೂಚಿಸ್ತಾ ಇದೆ. ಈ ದಿವಸ ನಿಮಗೆ ಸ್ತ್ರೀಯರಿಗೆ ಹೆಚ್ಚಿನ ವ್ಯಯ, ಪರದಾಟ, ಇನ್ನೊಬ್ಬರ ಕೆಲಸಗಳಿಗೆ ನೀವು ವಿಪರೀತ ಪರಿಶ್ರಮ ತೆಗೆದುಕೊಳ್ಳೋದು, ಈ ರೀತಿಯಲ್ಲೆಲ್ಲ ಇದೆ ಈ ದಿವಸ. ಹೀಗಾಗಿ ಸ್ವಲ್ಪ ಸಮಾಧಾನ ಬೇಕು. ಈ ದಿವಸ ನಿಮಗೆ ಸಂಗಾತಿ ವಿಚಾರದಲ್ಲಿ ಸಪೋರ್ಟ್ ತುಂಬ ಚೆನ್ನಾಗಿರ್ತದೆ. ಸರ್ಕಾರಿ ಕ್ಷೇತ್ರದಲ್ಲಿರೋರಿಗೆ ಸ್ವಲ್ಪ ಅನುಕೂಲಕರವಾಗಿರ್ತದೆ. ಆದರೆ ಈ ದಿವಸ ಪ್ರಾರ್ಥನೆಗೆ ಅಮ್ಮನವರಿಗೆ ಕ್ಷೀರ ಸಮರ್ಪಣೆ ಮಾಡಿ. ಇನ್ನು ಮೀನರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲ, ಸಹಾಯ ಸಹಕಾರಗಳು ತುಂಬ ಚೆನ್ನಾಗಿದೆ. ಈ ದಿವಸ ಶಿಕ್ಷಣ ಕ್ಷೇತ್ರದಲ್ಲಿ ಇವರಿಗೆ ಲಾಭದಾಯಕವಾಗಿದೆ. ಲಾಯರ್ಸ್ಗೆ ತುಂಬ ಚೆನ್ನಾಗಿದೆ. ಯಾರನ್ನ ವಕೀಲರು ಅಂತೀವೋ ಅವರಿಗೆ ತುಂಬ ಚೆನ್ನಾಗಿದೆ. ಬೋಧಕರಿಗೆ, ಉಪನ್ಯಾಸಕರಿಗೆ, ಪುರೋಹಿತರಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಮತ್ತು ಹಾಲು ಹೈನು ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ತುಂಬ ಲಾಭದಾಯಕವಾಗಿದೆ ಈ ದಿವಸ. ಚೆನ್ನಾಗಿದೆ, ಹೆಚ್ಚಿನ ಪಾಲು ಚೆನ್ನಾಗಿದೆ. ಪ್ರಾರ್ಥನೆಗೆ ವಿಷ್ಣು ಸ್ಮರಣೆ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳ್ಬಹುದಾದ ಮಂತ್ರ ಗಮನಿಸಿ. ಓಂ ಶ್ರೀಮತೆ ನಮಃ, ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಸರಿ ಶಾಸ್ತ್ರಿಗಳೇ, ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀರಿ. ತುಂಬ ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನಾಳೆ ಮತ್ತೆ ಇದೇ ಸಮಯಕ್ಕೆ ಇದೇ ಕಾರ್ಯಕ್ರಮದಲ್ಲಿ ಸಿಗೋಣ. ಅಲ್ಲಿವರೆಗೂ ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.